ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ಇವತ್ತು ವಾಹನ ಸಂಖ್ಯೆ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಟಾಪಿಕನ್ನು, ಒಂದು ವಿಷಯವನ್ನು ತಗೊತಾ ಇದ್ದೀವಿ. ಇವತ್ತು ವಾಹನ ಸಂಖ್ಯೆ, ಯೆಲ್ಲೋ ಬೋರ್ಡು ನಂಬರು ಅಂದರೆ ನಾವು ಕೆಲಸಕ್ಕಾಗಿ ತಗೊಂಡಿರ್ತಕ್ಕಂಥ ವಾಹನ ಸಂಖ್ಯೆ ಹೇಗಿರಬೇಕು, ಮತ್ತು ಪ್ರೈವೇಟ್ ನಮಗೋಸ್ಕರ ತಗೊಂಡಿರ್ತಕ್ಕಂಥ ವೈಟ್ ಬೋರ್ಡ್ ನಂಬರ್ ಹೇಗಿರಬೇಕು. ಯಾಕಂದರೆ ಎಲ್ಲೇ ಹೋಗಲಿ ಬರೀ ಪ್ರಶ್ನೆಗಳು ಜಾಸ್ತಿ ಇರ್ತವೆ. ನಾವು ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರಾಗಿರೋದ್ರಿಂದ ಎಲ್ಲ ಕಡೆ ಹೋದಲ್ಲೆಲ್ಲ ಗುರುಗಳೇ ನನಗೆ ಹಿಂಗಾಯಿತು ಹಂಗಾಯಿತು ಅಂತಾರೆ. ಈ ನಂಬರ್ ಬಗ್ಗೆನೂ ತುಂಬ ಸಲ ತುಂಬ ಪ್ರಶ್ನೆಗಳು ಬಂದಿದ್ದಾವೆ. ಏನಪ್ಪ ಅಂತಂದರೆ, ಇವು ಗುರುಗಳೇ ನಾನು ದುಡಿಯೋಕ್ಕಂತ ಗಾಡಿ ತೊಗೊಂಡೆ, ಯೆಲ್ಲೋ ಬೋರ್ಡ್ ಗಾಡಿ, ಬಟ್ ಏನು ಮಾಡಿದ್ರೆ ಕಸ್ಟಮರೇ ಬರ್ತಾಯಿಲ್ಲ, ಕೆಲಸನೇ ಸಿಗ್ತಾ ಇಲ್ಲ ಅಂತಾರೆ. ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಗುರುಗಳೇ ತೊಗೊಂಡು 3 ತಿಂಗಳಾಗಿಲ್ಲ, ಹೊಸ ಗಾಡಿ ತೊಗೊಂಡೆ, EMI ಕಟ್ಟೋಕ್ಕಾಗ್ತಿಲ್ಲ ಗುರುಗಳೇ. EMI ತೊಗೊಂಡಿದ್ರೆ ಕಟ್ಟೋಕ್ಕಾಗ್ತಿಲ್ಲ. ಇವಾಗ ಗುರುಗಳೇ ಗಾಡಿ ತೊಗೊಂಡು 1 ವರ್ಷ ಆಯಿತು, ನಮ್ಮ ಫ್ರೆಂಡ್ ಒಬ್ಬನು ಎಲ್ಲೋ ತೊಗೊಂಡೋದ ಗಾಡಿನ, ಹೀಗೆ ಕೆಲಸ ಬಂದಿದೆ ಗಾಡಿ ಕೊಡು ಅಂತ ಇಸ್ಕೊಂಡೋದ, ಕೊಟ್ಟೆ, ಅಲ್ಲಿ ಆಕ್ಸಿಡೆಂಟ್ ಆಯಿತು. ಏನೋ ಗೊತ್ತಿಲ್ಲ ಗುರುಗಳೇ, ಗಾಡಿ ತೊಗೊಂಡು ಓಡಿಸ್ಬೇಕಂತ ಗಾಡೀಲಿ ಕೂತ್ಕೋತೀನಿ, ನಿದ್ದೇನೇ ಬರ್ತದೆ ಗುರುಗಳೇ. ಈಗ ಹಲವಾರು ಪ್ರಶ್ನೆಗಳು ಬಿಡ್ತವೆ. ಯಾವಾಗಂದರೆ ಯೆಲ್ಲೋ ಬೋರ್ಡ್ ಗಾಡೀಲಿ ಅವ್ರು ದುಡಿಯೋಕ್ಕೇನೆ ತೊಗೊಂಡಿರ್ತಾರೆ ಈ ಗಾಡಿಗಳು, ಯೆಲ್ಲೋ ಬೋರ್ಡ್ ಗಾಡಿ. ಇಲ್ಲೊಂದು ಉದಾಹರಣೆಗೆ ಒಂದು ನಂಬರನ್ನು ಹಾಕಿದ್ದೀನಿ, ಇದ್ರ ಬಗ್ಗೆ ಪ್ರೊಡಕ್ಷನ್ ಹೇಳ್ತಾ ಹೋಗ್ತೀನಿ. ಮತ್ತು ವೈಟ್ ಬೋರ್ಡ್ ಗಾಡಿ ಆಸೆ ಪಟ್ಟು ತೊಗೊಂಡಿರ್ತಾರೆ ಗಾಡಿನ, ಎಲ್ಲ ಪ್ರೀ ಪ್ಲ್ಯಾನಿಂಗ್ ಮಾಡಿರ್ತಾರೆ. ನಾನು ಹೀಗೆ ಎಲ್ಲ ಕಂತನ್ನು ಮುಡಿಸ್ಬೇಕು, EMI ಮುಡಿಸ್ಬೇಕು, ಇಷ್ಟು ವರ್ಷಕ್ಕೆ ಮುಡುತ್ತೆ ಪ್ಲ್ಯಾನ್ ಎಲ್ಲ ಇರುತ್ತೆ. ಬಟ್ ತೊಗೊಂಡು 3 ತಿಂಗಳಿಗೆ ಗಾಡಿನ ಸೇಲ್ ಮಾಡಿಬಿಡ್ತಾರೆ. ತೊಗೊಂಡು 3 ತಿಂಗಳಿಗೆ ಮನೇಲಿ ಯಾರಾದರೂ ತೀರ್ಕೊಂಡ್ಬಿಡ್ತಾರೆ. ಇಲ್ಲ ತೊಗೊಂಡು 3 ತಿಂಗಳಿಗೆ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಅದಕ್ಕೇನು ಕಾರಣ ಅಂದರೆ, ಆ ವಾಹನಗಳು ಬಂದ ಮೇಲೆ ಆಗಿರ್ತದೆ. ಅದು ಅವ್ರಿಗೆ ಅರ್ಥಕೊಂಡಿರ್ತಾರೆ, ಅವ್ರಿಗೆ ಗೊತ್ತಾಗಿರ್ತದೆ ಕೂಡ. ಈ ಗಾಡಿ ಬಂದಮೇಲೆ ನನಗೆ ಹಿಂಗಾಯಿತು ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಇಲ್ಲಿ ಪ್ರೊಡಕ್ಷನ್ ಹೇಳ್ತಾ ಬರ್ತೀನಿ, ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಕ್ಕೆ ಬರ್ತೀನಿ. ನೋಡಿ, ಗಾಡಿ ನಂಬರು ಹೇಗೆ ನಮಗೆ ಬಲ ಕೊಡ್ತದೆ. K ಅಂದರೆ 2, A ಅಂದರೆ 1, 33, ಮತ್ತು A ಅಂದರೆ 1, 3, 8, 6, 7. ಇಲ್ಲಿ ನೋಡಿ, ಪ್ಲಸ್ ಮಾಡ್ತಾ ಹೋಗ್ಬೇಕು ಎಲ್ಲವನ್ನು. 2, 1, 3, 3, 6, 6, 9, 9, ಇಲ್ಲಿ 4, 12 ಆಗುತ್ತೆ. 12, 8, 18, 18, 19, 20, 21, 22, 23, 24, 25. ಇಲ್ಲಿಗೆ 25 ಆಯಿತು. ಮತ್ತೆ ಲೆಕ್ಕ ಹಾಕೋಣ. 25 ಇಂಟು 9 ಎಷ್ಟಾಗುತ್ತೆ? 18ಕ್ಕೆ 1, 3, 38 ಆಗುತ್ತೆ. ಈ ನಂಬರ್ 38 ಬಂತು. 38ನ ಮತ್ತೆ ಪ್ಲಸ್ ಮಾಡೋಣ. 8, 3, 11 ಆಗುತ್ತೆ. 11ನ ಮತ್ತೆ ಪ್ಲಸ್ ಮಾಡೋಣ, 2 ಬರುತ್ತೆ. ನೋಡಿ, ಈ ನಂಬರ್ ಏನು ಬರುತ್ತೆ ಟೋಟಲ್ ಅಂದರೆ 2 ಬರುತ್ತೆ. ಎಲ್ಲ ಕೂಡಿಸಿದಾಗ ಈ ನಂಬರ್ಗೆ ಎಷ್ಟು ಬರುತ್ತೆ ಅಂದರೆ 2 ಬರುತ್ತೆ. ಇದೇನಾಗುತ್ತೆ ಅಂದರೆ, ನೀನು ಏನನ್ನ ದುಡಿಬೇಕು, ಮತ್ತು ಗಾಡಿ ರಿಪೇರಿ ಮಾಡಿಸ್ಬೇಕು, ದುಡಿಬೇಕು, ಆ ದುಡ್ಡು ತೊಗೊಂಡೋಗಿ ಇನ್ನೊಂದು ಕಡೆ ಎಲ್ಲಾದರೂ ಹಾಕಬೇಕು, ದುಡಿಬೇಕು, ಮತ್ತು ಆ ದುಡ್ಡನ್ನು ಮನೆಗಿಡಬೇಕು, ಬೆಳಗ್ಗೆ ಎದ್ದು ಮತ್ತೊಂದು ಕಡೆ ತೊಗೊಂಡೋಗಿ. ಇನ್ನೇನು ಫೋನ್ ಮಾಡಿ ನೀವು ಬನ್ನಿ ಗಾಡಿ ತೊಗೊಂಡು ಅಂತಾರೆ. ಆಮೇಲೆ ನೋಡಿದ್ರೆ ಇನ್ನೊಬ್ಬರ ಹತ್ರ ಹೋಗ್ತಾರೆ. ಅಂದರೆ ಈ ನಂಬರು ತುಂಬ ಲಾಸ್ ಮಾಡುತ್ತೆ. ಇದನ್ನು ಯಾವ ರೀತಿಯಿಂದ ಪ್ಲಸ್ ಮಾಡ್ಕೋಬೇಕು? ಯಾವ ವ್ಯಕ್ತಿ ತೊಗೊಂಡಿರ್ತಾನೋ ಅವರ ಜನ್ಮ ದಿನಾಂಕಕ್ಕೆ 2 ಶತ್ರು ಸಂಖ್ಯೆನ, ಮಿತ್ರ ಸಂಖ್ಯೆನ ಅಂತ ನೋಡಿಕೊಂಡು ಈ ಗಾಡಿಯನ್ನು ತಗೋಬೇಕು. ಯೆಲ್ಲೋ ಬೋರ್ಡ್ ಗಾಡಿ. ಇಲ್ಲಿ ಬರ್ತೀನಿ, ವೈಟ್ ಬೋರ್ಡ್ ಗಾಡಿ. K ಅಂದರೆ 2, A ಅಂದರೆ 1, 0, 2. ಇಲ್ಲಿ ಕೂಡಿಸಿದಾಗ ಎಷ್ಟು ಬರುತ್ತೆ? 3, 3, 5, 5 ಬಂತು. M ಅಂದರೆ 4, S ಅಂದರೆ 3, ಮತ್ತೆ 4, 3, 2, 3. ಇಲ್ಲಿ ಇದು 5 ಬರ್ತದೆ. 4, 3, 7, 7, 4, 7, 8, 9, 10, 11, 11, 12, 13, 14, 14, 15, 16, 17, 18, 19, 19 ಬಂತು. ಮತ್ತೆ ಇವೆರಡನ್ನ ಪ್ಲಸ್ ಮಾಡೋಣ. 9, 14ಕ್ಕೆ 4 ಕೈಲಿ ಬಂತು, 1, 2, 24. ಇಲ್ಲಿ 24 ಬರ್ತದೆ. ಎಷ್ಟು ಬರ್ತದೆ ಈ ನಂಬರು? ಒಟ್ಟಾರೆ ಎಷ್ಟು ಬರುತ್ತಪ್ಪ ಅಂದ್ರೆ 24. 24ನ ಕೂಡಿಸಿದ್ರೆ ಮತ್ತೆ ಎಷ್ಟು ಬರುತ್ತೆ? 6 ಬರುತ್ತೆ. ಇದೇನಾಗುತ್ತೆಪ್ಪ ಅಂದರೆ 6 ಒಳ್ಳೆ ಸಂಖ್ಯೆ. ಈ ಗಾಡಿ ನಂಬರು ಒಳ್ಳೆಯದಿದೆ, ಈ ಗಾಡಿ ನಂಬರ್ ಬ್ಯಾಡ್ ಲಕ್ ಅಂತ ಹೇಳ್ತೀವಿ. ಚರ ಮತ್ತು ಸ್ಥಿರ. ಚರ ಇದು ಸ್ಥಿರ ಒಂದೇ ಕಡೆ ಇರ್ತದೆ, ಬಟ್ ಲಾಭ ಕೊಡಲ್ಲ.
ಇದು ಸಂಖ್ಯೆ 6 ಬರ್ತದೆ, ಶುಕ್ರ ಸಂಖ್ಯೆ. ಇದಿಲ್ಲೇ ತಗೊಂಡೋಗ್ಲಿ, ಗಾಡಿ ತಗೊಂಡೇ ಬರ್ತಿರ್ತದೆ ಪ್ರತಿಯೊಂದು ಆದಾಯ, ಗೌರವ, ಕೀರ್ತಿ. ಆದರೆ ಇದು ಯಾವ ನಂಬರ್ ಅವ್ರು ತಗೊಂಡಾರೆ ಅಂತ ನೋಡಬೇಕು. ಹಾಗಾಗಿ ಈ ರೀತಿಯಿಂದ ಗಾಡಿ ನಂಬರನ್ನು ಪರಿಗಣಿಸಿ ಗಣಿತವನ್ನು ಮಾಡಿ ತಗೊಳ್ಬೇಕು. ಯಾರೊಬ್ಬರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಮುಂದಿನ ಒಂದು ವಾಹನ ಸಂಖ್ಯೆ ಭಾಗ 2 ಅಲ್ಲಿ ಇದಕ್ಕಿಂತ ವಿಸ್ತೀರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಅರ್ಥ ಆಗಿರಲ್ಲ, ಯಾಕಂದರೆ ಫಸ್ಟ್ ಟೈಮ್ ಈ ಥರ ಲೆಕ್ಕ ಹಾಕಿದಾಗ ಅರ್ಥ ಆಗೋದಿಲ್ಲ. ಈ ವಿಡಿಯೋನ ಇಷ್ಟ ಆಗಿದರೆ ನೆಕ್ಸ್ಟ್ ಭಾಗ 2 ವಾಹನ ಸಂಖ್ಯೆ ವಿಚಾರವನ್ನು ನೋಡಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಶುಭಮಸ್ತು.